ಈ ದೀಪಾವಳಿಗೆ ಚಕ್ಲಿನ ಅನೇಕ ವೆರೈಟೀಸ್ ನಲ್ಲಿ ಮಾಡಿ ತೋರಿಸ್ತಾ ಇದೀವಿ. ಇವತ್ತು ಈ ವಿಡಿಯೋದಲ್ಲಿ ಬೆಳ್ಳುಳ್ಳಿನ ಉಪಯೋಗಿಸಿ ಬೆಳ್ಳುಳ್ಳಿ ಚಕ್ಲಿನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಿಕ್ಕೆ 50 ಗ್ರಾಂ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಇದಾದ್ಮೇಲೆ ಅರ್ಧ ಕೆಜಿ ಇಡ್ಲಿ ಅಕ್ಕಿನ ತೊಳೆದು 3 ಗಂಟೆ ಕಾಲ ನೆನೆಸಿಟ್ಟು ಗ್ರೈಂಡರ್ ನಲ್ಲಿ ಚೆನ್ನಾಗಿ ರುಬ್ಬಿ ಒಂದು ಬೌಲ್ಗೆ ಹಾಕೊಳ್ಳೋಣ. ಇದಕ್ಕೆ 1/4 ಕೆಜಿ ಹುರ್ಗಡ್ಲೆ ಇಟ್ಟು ರುಬ್ಬಿಟ್ಟಿರೋ ಬೆಳ್ಳುಳ್ಳಿ ಪೇಸ್ಟ್ ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನ ಹಾಕಿ ಇದನ್ನ ಚಕ್ಲಿ ಹಿಟ್ಟಿನ ಅದಕ್ಕೆ ಗಟ್ಟಿಗೆ ಮಿಕ್ಸ್ ಮಾಡಿದ್ಮೇಲೆ ಬಿಸಿಯಾದ ಎಣ್ಣೆನ ಒಂದು ಸೌಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಕ್ಲಿನ ಹಾಕೋದಿಕ್ಕೆ ಕಡಾಯಿನಲ್ಲಿ ಎಣ್ಣೆ ಬಿಸಿ ಆದ್ಮೇಲೆ ಈ ಚಕ್ಲಿ ಹಿಟ್ಟನ್ನ 3 ಕಣ್ಣಿರುವ ಚಕ್ಲಿ ಹಚ್ಚಿನಲ್ಲಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನ ಹಾಕಿ ಒಂದು ದೊಡ್ಡ ಸೌಟ್ ನ ಹಿಂಭಾಗ ಈ ತರ ಚಕ್ಲಿನ ಹಾಕೊಂಡು ಎಣ್ಣೆಗೆ ಹಾಕಿ 2 ಕಡೆ ಬೆಂದ ಮೇಲೆ ತೆಗೆದಿಟ್ಕೊಳ್ಳೋಣ. ನಿಮ್ಗೂ ಈ ತರ ಚಕ್ಲಿ ಹಚ್ಚು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಲ್ ಮಾಡಿ. ಈ ಚಕ್ಲಿ ಬೆಳ್ಳಿಗೆನೆ ಇರುತ್ತೆ, ಕಲರ್ ಚೇಂಜ್ ಆಗಲ್ಲ. ಸೊ ಎಣ್ಣೆ ಸೌಂಡ್ ನಿಂತ ಮೇಲೆ ತೆಗ್ದ್ಬಿಡ್ಬೇಕು. ಇದು ತುಂಬಾನೇ ಟೇಸ್ಟ್ ಆಗಿರುತ್ತೆ. ಇದು ಬಿಸಿ ಆದ್ಮೇಲೆ ಒಂದು ಏರ್ಟೈಟ್ ಕಂಟೈನರ್ ನಲ್ಲಿ ಹಾಕಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ದೀಪಾವಳಿಗೆ ಇದನ್ನ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.